ಗುಬ್ಬಿ ವೀರಣ್ಣ ನಾಟಕ ಕಂಪನಿಗಳು ನಮ್ಮಲ್ಲಿ ಪ್ರೇರಣೆ ಕೊಟ್ಟಿತ್ತು, ಮತ್ತಷ್ಟು ಕಾಲದ ದೂರ ಹೋಗಬೇಕಾಗಿತ್ತು ಅಂತ ಅನೇಕ ನಾಟಕ ಕಂಪನಿಗಳು ನಮ್ಮನ್ನು ಹುಟ್ಕೊಂಡು ಬಿಟ್ಟೆವು. ನನ್ನ ಮನಸ್ಸಲ್ಲಿ ಇನ್ನೂ ಬೆಚ್ಚಗಿರುವುದೇನೆಂದರೆ 1972 ಸಂದರ್ಭದಲ್ಲಿ ಯಾರೇನೇ ಹೇಳಿ ಅವತ್ತಿನ ಕಾರಣಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯಗಳು ಎಲ್ಲ ಹರಣವಾಗಿ ಪತ್ರಿಕೆಗಳು ಬರಿಬೇಕಾದ್ರೆ ನನ್ನನ್ನು ಕೇಳಬೇಕು ಅನ್ನುವಂಥ ಅವತ್ತಿನ ಆಡಳಿತ ಇತ್ತು. ಪೊಲೀಸರು ಏನು ಹೇಳಿದ್ದಾರೋ ಅದನ್ನೇ ಮಾಡುವಂಥ ಅನಿವಾರ್ಯತೆಯಲ್ಲಿದ್ದರು. ಮಾಧ್ಯಮ ರಂಗ ವಿಫಲವಾಗಿತ್ತು, ರಾಜಕಾರಣಿಗಳೆಲ್ಲ ಜೈಲಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಅನ್ನುವಂಥ ಒಬ್ಬ ನಾಟಕಕಾರ ತನ್ನ ನಡುಬೀದಿ ನಾರಾಯಣನ ಮೂಲಕ ಇಡೀ ಕರ್ನಾಟಕದಲ್ಲಿ ಜನಜಾಗರಣೆಯನ್ನು ಉಂಟು ಮಾಡುವುದನ್ನು ಕಂಡು ಇವತ್ತಿನ ಕಾಲಘಟ್ಟಕ್ಕೆ ಕೂಡ ದಿಗ್ಭ್ರಮೆ ಪಡಬೇಕು. ಯಾರಿಗೂ ಸ್ವಾತಂತ್ರ್ಯ ಇಲ್ಲದಿರುವಂಥ ಕಾಲ, ಅದು ಸರಿ ತಪ್ಪು ಇವತ್ತಿನ ವಾದ ಅಲ್ಲ. ಆದರೆ ಮಾಧ್ಯಮಗಳೆಲ್ಲ ಮಡಚಿ ಕೂತು ಬಿಟ್ಟಿದ್ದೆವು, ರಾಜಕಾರಣಿಗಳು ಜೈಲಲ್ಲಿದ್ದರು, ವಾಕ್ ಸ್ವಾತಂತ್ರ್ಯ ತಪ್ಪಿ ಹೋಗಿತ್ತು, ವ್ಯಕ್ತಿ ಸ್ವಾತಂತ್ರ್ಯ ಹರಣವಾಗಿತ್ತು. ಆ ಸಂದರ್ಭದಲ್ಲಿ ಒಬ್ಬ ನಾಟಕ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ತನ್ನ ನಡುಬೀದಿ ನಾರಾಯಣವನ್ನು ನಾಟಕನ ಮಾಡ್ತಾ 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 ಇಡೀ ಸರ್ಕಾರವನ್ನು ಅಲ್ಲಾಡಿಸಿಬಿಟ್ಟಿದ್ದು, ಜನಜಾಗೃತಿ ಉಂಟು ಮಾಡಿದ್ರು. ಇದು ನಾಟಕಕ್ಕಿರುವಂಥ ಶಕ್ತಿಗಳು ಅಂತ ನಾವು ಅಂದ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ನನ್ನೂರಿನ ಶಿವರಾಮ ಕಾರಂತರು ಬರೆದಂಥ ಲೇಖನವನ್ನು ಅವತ್ತಿನ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ನಿಟ್ಟೆ ಶ್ರೀನಿವಾಸ ರಾಯರು ಓದಿದ್ರಂತೆ. ಓದಿ ಕಾರಂತರಿಗೊಂದು ಪತ್ರ ಬರೀತಾರೆ. ಏನಂದರೆ, ಕಾರಂತ, ನಿನ್ನ ಲೇಖನವನ್ನು ಓದಿದೆ, ನಿನ್ನ ಲೇಖನ ಹೇಗಿದೆ ಅಂತ ಹೇಳಿದರೆ ಸುತ್ತಲೂ ಲತ್ತೆ ಹೊಡೆಯುವ ಕತ್ತೆ ಅಂತಿದೆ ಅಂತೇಳಿ, ಸುತ್ತಲೂ ಲತ್ತೆ ಹೊಡೆಯುವ ಕತ್ತೆ ಅಂತಿದೆ ಅಂತೇಳಿ. ಅಂದರೆ ಒಂದು ಲೇಖನದ ಮೂಲಕ ಸಮಾಜದ ಅನಿಷ್ಟಗಳ ಪಿಡುಗುಗಳನ್ನು ಸಮಾಜಕ್ಕೆ ಎತ್ತಿ ತೋರಿಸಬಲ್ಲಂಥ ಶಕ್ತಿ ಇವತ್ತು ಸಾಹಿತ್ಯಕ್ಕಿದೆ. ಸಮಾಜಕ್ಕೆ ಸವಾಲುಗಳು ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿ ಇವತ್ತು ನಾಟಕ ರಂಗಕ್ಕಿದೆ. ಹೀಗೆ ಕಲೆಗೆ, ಸಾಹಿತ್ಯಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಡುವಂಥ ವ್ಯವಸ್ಥೆಗಳ ನಡುವೆ ನಾವಿವತ್ತು ಕೆಲಸಗಳನ್ನು ಮಾಡುವಾಗ ನಿಮ್ಮ ಸುರಭಿ ಸಂಸ್ಥೆ ತನ್ನ 24ನೇ ವರ್ಷವನ್ನು ತುಂಬಿ 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಒಂದು ದೃಷ್ಟಿಯಲ್ಲಿ ಇಂಥ ಸಂಘಟನೆಗಳನ್ನು ಕಟ್ಟುವುದು ಕಷ್ಟ. ಇಂಥ ಸಂಘಟನೆಗಳಿಗೆ ತಾಳ್ಮೆ ಬೇಕು, ಸಹನೆ ಬೇಕು, ಪ್ರೀತಿ ಬೇಕು, ಸಮಾನತೆ ಬೇಕು, ಪರಸ್ಪರ ವಿಶ್ವಾಸ ಬೇಕು. ಈ ಸಂಸ್ಥೆ ನನಗಿಂತ, ವ್ಯವಸ್ಥೆಗಿಂತ ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥ ಆಸೆ ಬೇಕು.